ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಹೇಳ್ತಾ, ರಿಪೋರ್ಟ್ ಕಾರ್ಡ್ ವಿಡಿಯೋ ನಂಬರ್ 3. ಇವತ್ತು ನಾನು ಮಾತಾಡ್ತಾ ಇರೋದು ನಮ್ಮ ಅಮಿತ್ ಅವರ ಬಗ್ಗೆ. ಸೊ ಯಾರೆಲ್ಲ ನನ್ನ ಫಸ್ಟ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಿ ಅಂದರೆ, ನಾನು ಅಮಿತ್ ಅವರ ಹೆಸರನ್ನೇ ಬೇರೆ ರೀತಿಯಲ್ಲಿ ವಿಡಿಯೋ ಮಾಡಿದ್ದೆ. ನನಗದು ಗೊತ್ತೇ ಇರಲಿಲ್ಲ ಅವರ ಹೆಸರು ಅಮಿತ್ ಅಂತ. ತುಂಬಾ ಒಂದು ಪೊಟೆನ್ಷಿಯಲ್ ಇದ್ದಂತಹ ವ್ಯಕ್ತಿ ಎಲ್ಲೋ ನಮ್ಮ ಕರಿಬಸಪ್ಪನವರ ಜೊತೆ ಸೇರ್ಕೊಂಡು ಕಳೆದೋಗ್ಬಿಟ್ರು ಅಂತ ನನ್ನ ಒಂದು ಅನಿಸಿಕೆ. ಕೆಲವೊಂದು ಕಡೆ ನಮ್ಗೆ ಈ ಬಿಗ್ ಬಾಸ್ ಟೀಮ್ನವರ ಮೇಲೆ ಸ್ವಲ್ಪ ಬೇಜಾರಾಗೋದು. ಯಾಕಂದ್ರೆ ಬಂದ 1ನೇ ವಾರದಲ್ಲಿ ನಮ್ಮ ರಕ್ಷಿತ್ ಅವರು ಬಂದ ದಿವಸನೇ ಒಂದು 2 ದಿವಸದಲ್ಲಿ ಅವರು ಎವಿಕ್ಟ್ ಆಗ್ತಾರೆ, ನಾಮಿನೇಟ್ ಆಗಿ ಎಲಿಮಿನೇಟ್ ಆಗ್ತಾರೆ. ಉಳಿದಂತೆ ಇವರನ್ನ 7 ದಿವಸದಲ್ಲಿ ಎಲಿಮಿನೇಟ್ ಮಾಡ್ತಾರೆ, ಕರಿಬಸಪ್ಪ ಮತ್ತು ನಮ್ಮ ಅಮಿತ್ ಅವರನ್ನ. ಅಮಿತ್ ಅವರು ನಿಜವಾಗ್ಲೂ ಬಿಗ್ ಬಾಸ್ ಅಲ್ಲಿ ಇದ್ದಿದ್ರೆ ಎಲ್ಲೋ ಒಂದು ಕಡೆ ಗೇಮ್ ಚೇಂಜ್ ಆಗ್ತಿತ್ತು. ನಾನು ಟಾಪ್ 6 ಟಾಪ್ 7 ಅವರ ಬಗ್ಗೆ ಮಾತಾಡ್ತಾ ಇಲ್ಲ. ಉಳಿದವರಲ್ಲಿ ಎಲ್ಲೋ ಒಂದು ಕಡೆ ಅಭಿ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು, ಅಥವಾ ಕೆಲವೊಬ್ಬರನ್ನ ನಾನು ಕಂಪೇರ್ ಮಾಡಿದ್ರೆ ಅಮಿತ್ ಅವರು ಎಲ್ಲೋ ಒಂದು ಕಡೆ ಪೊಟೆನ್ಷಿಯಲ್ ಇತ್ತು ಆ ವ್ಯಕ್ತಿಯಲ್ಲಿ ಅಂತ ಅನಿಸುತ್ತೆ. ಯಾಕಂದ್ರೆ ಮೊದಲೇ ಅವರ ಮಾತೆ ಅವರ ಆಸ್ತಿ. ಅವರಿಗೆ ಇನ್ನೂ ಸ್ವಲ್ಪ ದಿವಸ ಇರುವಂತ ಅವಕಾಶ ಸಿಕ್ಕಿದ್ದಿದ್ರೆ ಅವರು ಏನು ಅಂತ ಅರ್ಥ ಆಗ್ತಾ ಇದೆ. ನನ್ನ ಪ್ರಕಾರ ಅಮಿತ್ ಅವರಿಗೆ ನಾನು 10ರಲ್ಲಿ 5 ಅಂಕ ಕೊಡ್ತೇನೆ. ಆ 5 ಅಂಕ ಕೇವಲ ಅವರ ಒಂದು ಬದುಕಿಗಾಗಿ. ಮತ್ತೆ ಕೆಲವು ಬೇರೆ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಆತ ಮಾತಾಡುವ ರೀತಿಯನ್ನ ಬಿಗ್ ಬಾಸ್ಗೆ ಸೀಮಿತ ಮಾಡಬಹುದಿತ್ತು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಅವರನ್ನ ಎಲ್ಲೋ ಒಂದು ಕಡೆ ಬಿಟ್ಬಿಟ್ರು ಅಂತ ನನ್ನ ಒಂದು ಅನಿಸಿಕೆ. ಉಳಿದಂತೆ ಆ ವ್ಯಕ್ತಿ ನಿಜವಾಗ್ಲೂ ಹೇಳ್ತಾನೆ, ತುಂಬಾ ಅಂದ್ರೆ ತುಂಬಾ ಒಂದು ಕೆಪಬಿಲಿಟಿ ಇತ್ತು ನನ್ನ ಪ್ರಕಾರ. ಎಲ್ಲೋ ಒಂದು ಕಡೆ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಅವರ ಬ್ಯಾಡ್ ಲಕ್ ಇಂದ ಆ ಕರಿಬಸಪ್ಪನವರ ಒಂದು ಏನ್ ಹೇಳ್ತಾರೆ, ಆ ಒಂದು ಅಂದ್ರೆ ಅವರು ಮಾತಾಡೋ ರೀತಿ ಎಲ್ಲೋ ಒಂದು ಕಡೆ ಅಮಿತ್ ಅವರನ್ನ ತುಂಬಾ ಸೈಲೆಂಟ್ ಮಾಡ್ಬಿಡ್ತು ಅಂತ ನನ್ನ ಒಂದು ಅನಿಸಿಕೆ. ನಿಮ್ಗೇನ್ ಅನಿಸ್ತು? ನಿಮ್ಮ ಪ್ರಕಾರ ಅಮಿತ್ ಅವರು ಇರ್ಬೇಕಿತ್ತ ಬಿಗ್ ಬಾಸ್ ಅಲ್ಲಿ? ಇದ್ದಿದ್ರೆ ಹೆಂಗೆ ಇರ್ತಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಟೇಕ್ ಕೇರ್, ಬೈ ಬಾಯ್.